ಸೊ ವಿತ್ ದಿಸ್ ಒಂದು ಜರ್ನಿ ವಿಚ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್, ಸ್ಲೋಲಿ ಫೇಮ್ ಸಿಗ್ತಾ ಹೋಗುತ್ತೆ. ಫೇಮ್ ಬಗ್ಗೆ ಭಾಳ ಒಂದು ಇಂಟ್ರೆಸ್ಟಿಂಗ್ ಮಾತು ಓದಿದೆ. ಫೇಮ್ ವಿಲ್ ಟೀಚ್ ಯು ಹೌ ವಿಸಿಬಲ್ ಯು ಆರ್, ಬಟ್ ಆ್ಯಕ್ಟಿಂಗ್ ವಿಲ್ ಟೀಚ್ ಯು ಹೌ ಇನ್ವಿಸಿಬಲ್ ಯು ಮಸ್ಟ್ ಬಿಕಮ್ ಅಂತ. ಬೋತ್ ಆರ್ ಟ್ರೂ. ಸೊ ಹೌ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟೀಸ್? ನಾವು ಇದನ್ನೆಲ್ಲ ಕೋಟ್ಸ್ಗಳ ಮೂಲಕ ಅನುಭವಿಸ್ಬೋದು, ಕೆಲವರು ಅನುಭವದ ಮೂಲಕ ಇದನ್ನು ಇದು ಸತ್ಯ ಅಂತ ನೋಡ್ತಾರೆ. ಸಿ ಆ್ಯಕ್ಟಿಂಗ್ ನೀವೆಷ್ಟು ಮರೆ ಆಗ್ತಿರೋ ರಿಯಲ್ ಲೈಫಲ್ಲಿ ಅಷ್ಟು ನಿಮ್ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಹಳೇ ನಮ್ಮ ಸೀನಿಯರ್ಸ್ ಯಾರ್ಯಾರಿದ್ದಾರೆ, ವೆನ್ ದೇರ್ ವಾಸ್ ನೋ ಸೋಷಿಯಲ್ ಮೀಡಿಯಾ, ಅಂದರೆ ಸಿನಿಮಾ ಅನ್ನೋದು ರೋಡಿಗೆ ಬರೋಕ್ಕಿಂತ ಮುಂಚೆ ಹೇಳ್ತಿರೋದು, ಅವನ್ನೆಲ್ಲ ದೇವ್ರ ಥರ ನೋಡ್ತಾಯಿದ್ರು. ಹಾಂ, ಅಷ್ಟೇ. ಈಗೇನಾಗಿದೆ ಬೇಡ ನಮಗೆ, ಅವಾಗೇನಿತ್ತು ಅದು ಹೇಳಿದೆ ಅಷ್ಟೆ. ಸೊ ಆ್ಯಕ್ಟಿಂಗ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಥರ ಇನ್ವಿಸಿಬಲ್ ಆಗಿ ಇಟ್ಕೊಳ್ತಾ ಪಾತ್ರಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ ಅಲ್ವಾ? ಯೂಶಲಿ ಯು ಆ್ಯಕ್ಟರ್ಸ್ ಎಕ್ಸ್ಪ್ಲೋರ್ ಪ್ಲೇಸಸ್ಗೆ ಹೋಗ್ಬಿಟ್ಟು ಫಾರಿನಲ್ಲಿ ಶೂಟಿಂಗ್ ಆಯಿತು ಅಲ್ಲ, ಯು ಆರ್ ಆಲ್ಸೋ ಎಕ್ಸ್ಪ್ಲೋರಿಂಗ್ ಎಮೋಷನ್ಸ್. ಸೊ ಆ್ಯಕ್ಟರ್ ಆದಾಗ ನಿಮ್ಮನ್ನು ನೀವು ತಯಾರು ಮಾಡಿಕೊಂಡ ಹಂತಗಳು ಹೇಗಿತ್ತು? ಆ ಥರ ಏನು ನಡೆದಿಲ್ಲ ನನಗೆ. ಅಂದರೆ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಪ್ರಿಪೇರ್ ಆಗಬೇಕು ಅಂತ ಕೆಲವೊಂದು ಸಲ ಅಷ್ಟೇ ಮಾಡಿರೋದು. ಉದಾಹರಣೆಗೆ ಸಿನಿಮಾಗಳು ಮಾಡ್ಬೇಕಾದ್ರೆ ಎಸ್ಪೆಷಲಿ. ಸೀರಿಯಲಲ್ಲಿ ಏನಂದರೆ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸೇ ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿರುತ್ತೆ. ಹಾಂ, ಅಂದರೆ ವೆನ್ ಐ ವಾಸ್ ಡೂಯಿಂಗ್ ಸೀರಿಯಲ್ಸ್ ನನಗೆ ಏನೂ ಪ್ರಿಪೇರ್ ಆಗಿ ಹೋಗಬೇಕಾಗಿದ್ದೇನಿಲ್ಲ, ತುಂಬ ಈಸಿ ಅನ್ನಿಸ್ತಿತ್ತು. ಯಾಕಂದರೆ ಪಾತ್ರಗಳೇ ಆಗಿತ್ತಾ? ವರ್ಷಾನುಗಟ್ಟಲೆ ಮಾಡ್ತೀವಲ್ಲ, ಸೊ ನಿಮ್ಮ ಮೈಂಡ್ ಟ್ರೈನ್ ಆಗಿಬಿಡುತ್ತೆ. ಜಸ್ಟ್ ಲೈಕ್ ಎವ್ರಿ ಡೇ ಇಫ್ ಯು ರನ್ ಫಾರ್ 2 kilometers, ಇಟ್ಸ್ ಈಸಿಯರ್ ಆಫ್ಟರ್ 1 week or 2 weeks ಅಲ್ವಾ? ಆಮೇಲೆ ಅದೇ ಲೆವೆಲನ್ನೇ ಮೇಂಟೈನ್ ಮಾಡಬೇಕು. ಎವ್ರಿ ಡೇ ದೇರ್ ಇಸ್ ನೋ 5 kilometers or 10 kilometers, ಆ ಪ್ರೋಗ್ರೆಷನ್ ಇಲ್ಲ ಅಂತೀರಿ. ಒಂದಿನ ಹೋಗ್ಬೋದು, ಒಂದಿನ ಒಂದು ಮ್ಯಾರಥಾನ್ಗೆ ಹೋಗ್ಬರೋಣ 5 kilometers, ಬಟ್ ಎವ್ರಿ ಡೇ ಯು ವಿಲ್ ರನ್ ಫಾರ್ 2 kilometers. ಇಟ್ಸ್ ಈಸಿನೋ? ಫಸ್ಟ್ ಡೇ ಓಡೋದಕ್ಕಿಂತ ಥ್ರೂ ಔಟ್ ದ ಇಯರ್ 2 kilometers ಓಡ್ತಿದ್ವಿ ಅಂದರೆ ಇಟ್ಸ್ ಈಸಿ. ದಟ್ ಈಸ್ ಹೌ ಐ ಫೆಲ್ಟ್. ಬಟ್ ಸಿನಿಮಾಲಿ ಇಫ್ ದ ಡಿಸೈನ್ ದ ಕ್ಯಾರೆಕ್ಟರ್ ವೆಲ್, ಅಂದರೆ ಹೂಎವರ್ ದ ರೈಟರ್ ಆರ್ ಡೈರೆಕ್ಟರ್, ಸೊ ಆವಾಗ ನಿಮಗೆ ಪ್ರಿಪ್ರೇಷನ್ ಆಗಬೇಕು ಅಂತ ಮೋಟಿವೇಟ್ ಮಾಡಿದ್ರೆ ಯು ಹ್ಯಾವ್ ಟು ಡೂ ಇಟ್. ಅಂದರೆ ಈಗ ಯು ಡೆಬ್ಯೂಟ್ ವಿತ್ ಲೈಫು ಇಷ್ಟೇನೆ ವಾಸ್ ಎ ಸ್ಮಾಲ್ ರೋಲ್. ಬಟ್ ಅವಾಗೆಲ್ಲ ಏನಿತ್ತು ಅಂದರೆ, ಸಿ ಐ ಆಮ್ ಫ್ರಮ್ ಎ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದರೆ ವೆರಿ ಅಂತೆಲ್ಲ ಹೇಳೋಕ್ಕಲ್ಲ, ಇಟ್ಸ್ ಎ ವೆರಿ ನಾರ್ಮಲ್ ಫ್ಯಾಮಿಲಿ. ನಮಗೆಲ್ಲ ಸಿನಿಮಾ ಎಲ್ಲ ಇಟ್ಸ್ ಔಟ್ ಆಫ್ ದ ವರ್ಲ್ಡ್. ಎಲ್ಲ ಸ್ಕ್ರೀನ್ ಮೇಲೆ ನೋಡಿದ್ದು. ನಮಗೊಂದು ಸಿನಿಮಾ ಸಿಕ್ಕಿದ್ರೆ ಸಾಕು ಅಂತಿರುತ್ತೆ. ಯಾರು ಕೇಳಿದ್ರು ಓಕೆ ಈ ಸಿನಿಮಾ, ನಾನು ಸಿನಿಮಾ ಮಾಡ್ತೀನಿ ಅಂತ. ಅರೌಂಡ್ 15 years ಬ್ಯಾಕ್, 2005-15 ಅಂದರೆ 2010. ಅಫ್ಕೋರ್ಸ್. ಅಂದರೆ ಈಗ ಒಂದು ಕಾಲದಲ್ಲಿ ನನ್ನ ಮಗ ಪೇಪರಲ್ಲಿ ಬಂದಿದ್ದು ದೊಡ್ಡ ವಿಷಯ ಹೇಗೋ, ಸಿನಿಮಾದಲ್ಲಿ ಮಾಡಿದ್ದಾನೆ ಅಂದರೆ ಅದೊಂದು ದೊಡ್ಡ ವಿಷಯ. ಆ ಎಮೋಷನ್ ಬಗ್ಗೆ ಹೇಳ್ತಾ ಇದ್ದೀರಾ. ಕರೆಕ್ಟ್. ಸೊ ನಮಗೆ ನನ್ನನ್ನು ಹೀರೋ ಆಗಿ ಮಾಡ್ತಾರ ಅಂತ. ಓಕೆ, ಸೊ ಅವಾಗ ಸಣ್ಣ ಪುಟ್ಟ ಸಿನಿಮಾಗಳು ಬಂತು. ನನಗೆ ಗೊತ್ತಿಲ್ಲ ಅದಕ್ಕೆ ಬಡ್ಜೆಟ್ಟು, ಅದಕ್ಕೆ ಆ ಥರ ಇರಬೇಕು, ಈ ಥರ ಇರಬೇಕು, ಏನೇನೋ ಅದು ಯಾವುದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಐ ಡಿಡ್ 2 or 3 movies which were very bad at the box office. ಸೊ ಆಫ್ಟರ್ ದಟ್ ಒಂದಷ್ಟು ಜನ ಜೊತೆ, ಈಗ ನಮ್ಮ ಸೀರಿಯಲ್ ಡೈರೆಕ್ಟರ್ ಸತೀಶ್ ಕೃಷ್ಣ ಅಂತ ಒಬ್ಬರಿದ್ರು, ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಆ ಥರ ಒಂದಷ್ಟು ಜನ ಜೊತೆ ಮಾತಾಡಿದಾಗ ದೆನ್ ಐ ಕೇಮ್ ಟು ನೋ ಓಕೆ, ಬೆಟರ್ ಮೂವೀಸ್, ಬೆಟರ್ ಸ್ಕ್ರಿಪ್ಟ್ಸ್ ಅದೆಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಬೆಟರ್ ಪ್ರೊಡಕ್ಷನ್ ಹೌಸ್ ಅದೆಲ್ಲ ಅಂತ. ಸೊ ಇಟ್ ಹ್ಯಾಪನ್ ಲೈಕ್ ದಟ್. ಸೊ ಅಷ್ಟೊತ್ತಿಗಾಗಲೇ ನೀವು ಸೀರಿಯಲಲ್ಲಿ, ಟಿ ವಿನಲ್ಲಿ ಒಂದು ಸಕ್ಸಸ್ಸನ್ನು ನೋಡಿರ್ತೀರ, ಒಂದು ಲಾಯಲ್ ಆಡಿಯನ್ಸನ್ನು ನಿಮ್ಮದು ಅಂತ ಗಳಿಸಿರ್ತೀರ. ಸೊ ಸಡನ್ನಾಗಿ ಸಿನಿಮಾ ಅಂತ ಬಂದಾಗ ಅಲ್ಲಿರೋ ಗುಡ್ವಿಲ್ಲು ಇಲ್ಲಿಗೆ ವರ್ಕೌಟ್ ಆಗುತ್ತಾ, ಅಥವಾ ಇಲ್ಲಿಗೆ ಬಂದರೆ ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಾ? ಸೀರಿಯಲ್ ಮಾಡಬೇಕಾದ್ರೆ ತುಂಬ ಆಫರ್ಸ್ ಬರ್ತಾಯಿತ್ತು. ಲೈಕ್ ನನಗೆಲ್ಲನೂ ಮಾಡೋಣ ಅಂತ ಅನಿಸಿತ್ತು. ಬಟ್ ಐ ಚೂಸ್ 4 movies ಐ ಥಿಂಕ್. ಅದರಲ್ಲಿ ಬ್ಯಾಂಗ್ಳೂರ್ 23 ಆ್ಯಂಡ್ ಲವ್ ಯು ಆಲಿಯಾ ಕೂಡ 2. ಎಸ್, ಪ್ರೇಮ ಬರಹ ಮುಂಚೆ. ಸೊ ಅದು ಮಾಡಿದ್ಮೇಲೆ ಬಾಕ್ಸ್ ಆಫೀಸಲ್ಲಿ ಅಂತ ಇದೇನು ಮಾಡಲಿಲ್ಲ ಅದು. ಲೈಕ್ ನನಗೆ ಇನ್ನೊಂದು 10 ಸಿನಿಮಾ ಬರೋ ಥರ ಏನೋ. ಯಾಕದು
ಅಂದರೆ ರಿಸಲ್ಟ್. ಕೂತ್ಕೊಂಡು ಕ್ವೆಶನ್ ಮಾಡಿದ್ದೀರಾ, ಡೈಸೆಕ್ಟ್ ಮಾಡಿದ್ದೀರಾ? ಬ್ಯಾಂಗ್ಳೂರ್ 23 ಇಸ್ ಎ ಗುಡ್ ಮೂವಿ. ಇಟ್ಸ್ ಅಬೌಟ್ ಕ್ರಿಕೆಟ್. ಲವ್ ಯು ಆಲಿಯಾ ಇಂದ್ರಜಿತ್ ಸರ್ ಡೈರೆಕ್ಟ್ ಮಾಡಿರೋದು. ಆ್ಯಂಡ್ ಇಟ್ಸ್ ವೆರಿ ಕಲರ್ಫುಲ್, ವೆರಿ ರಿಚ್ ಮೂವಿ. ಇಟ್ಸ್ ಎ ಗುಡ್ ಮೂವಿ. ಗೊತ್ತಿಲ್ಲ ನನಗೆ ಆಡಿಯನ್ಸ್ ಏನಕ್ಕೆ ತೊಗೊಳ್ಳಲ್ಲ ಅಂತ, ನನಗೆ ಅವಾಗ ಗೊತ್ತಿರಲಿಲ್ಲ. ಇವಾಗ ನೋಡಿದಾಗ ಓಕೆ ಮೇ ಬಿ ದಿಸ್ ಇಸ್ ದ ರೀಸನ್ ಅಂತ ಅನಿಸುತ್ತೆ ಈಗ. ಅವಾಗ ಏನಕ್ಕೆ ತೊಗೊಳ್ಳಿಲ್ಲ ಗೊತ್ತಿಲ್ಲ. ಸೊ ಈಗ ಗೊತ್ತಿಲ್ಲದ ಒಂದು ದಾರಿನಲ್ಲಿ ನಡೆದಾಗ ಅದರಲ್ಲೇ ಮುಂದಕ್ಕೆ ಹೋಗ್ಬೇಕಾ ಬೇಡ ಅನ್ನೋ ಗೊಂದಲ ಬರುತ್ತಾ? ಯು ಲರ್ನು ಯು ಲರ್ನ್ ಲಾಟ್ ಆಫ್ ಥಿಂಗ್ಸ್. ಅಂದರೆ ಗೊತ್ತಿಲ್ಲದಿರೋ ದಾರಿಲೇ ತಾನು ನೀವು ಕಲಿಯೋಕ್ಕೆ ಸಾಧ್ಯ. ಗೊತ್ತಿರೋ ದಾರಿಲಿ ಏನು ಕಲಿತೀರಾ? ಸೊ ಅದು ಒಂದು ಧೈರ್ಯ ನಿಮ್ಗೆ ಆವಾಗ, ಇಲ್ಲಪ್ಪ ಇದರಲ್ಲಿ ಏನೋ ಒಂದು ಹೊಸದಾದ್ರೂ ಕಲಿಯಕ್ಕೆ ಸಿಗತ್ತೆ ಅನ್ನೋದು ಇಸ್ ಅ ಸರ್ಟನ್ ಕಳ್ಕೊಳ್ಳೋದೇನು ಇಲ್ಲವೇ. ಔಟ್ಪುಟ್. ಐದರ್ ಯು ಲರ್ನ್ ಆರ್ ಯು ಚೇಂಜ್ ದ ವೇ ಅಷ್ಟೇ.